ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಎಲ್ಲ ಕುಟುಂಬದವರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ನಾವು ಹಾರೈಸ್ತೀವಿ. ಎಸ್, ಇವಾಗ ನಮ್ಮ ಚಿಕ್ಕ ಯುಗಾದಿ ಸ್ಪೆಷಲ್ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಿಮ್ಮ ಹಬ್ಬ ಹೆಂಗಿತ್ತು ಅಂತ ಕಾಮೆಂಟ್ಸಲ್ಲಿ ಹೇಳಿ. ನಮ್ಮಮ್ಮ ಬೇವು ಜಾಸ್ತಿ ಕೊಟ್ಟಿದ್ದಾರೆ, ಯಾಕೆ ಅಂತ ಅರ್ಥ ಆಗಿಲ್ಲ. ಬೆಲ್ಲ ಜಾಸ್ತಿ ಕೊಡಬೇಕು, ಸಿಹಿ ಜಾಸ್ತಿ ತಿನ್ನಬೇಕು ಗೈಸ್. ಬೇವು ಬೆಲ್ಲ ತಿನ್ನಿ, ನಾನು ತಿಂತೀನಿ. ನಮ್ಮಮ್ಮ ಆಚೆ ಕಡೆ ನೀಟಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ. ರಂಗೋಲಿ ಜೊತೆ ಮೇಲ್ಗಡೆ ತೋರಣಕ್ಕೆ ಮಾವಿನ ಸೊಪ್ಪು ನೇತಾಕಿದ್ದಾರೆ. ಆ್ಯಂಡ್ ಈ ತೋರಣ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಲಿಂಕ್ ಇದ್ದರೆ ನಾನು ಅಟ್ಯಾಚ್ ಮಾಡ್ತೀನಿ, ಕಾಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ. ಆ್ಯಂಡ್ ಆಲ್ಸೋ ನಮ್ಮ ತುಳಸಿ ಕಟ್ಟೆ ನೋಡಿ ಎಷ್ಟು ಉದ್ದ ಬೆಳೆದಿದೆ. ಸೊ ಗೈಸ್, ಇದು ಸಿಕ್ಕಾಪಟ್ಟೆ ರಾ ವಿಡಿಯೋ ಆಗಿರುತ್ತೆ. ನಾನು ನಮ್ಮಮ್ಮ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ ಹಬ್ಬಕ್ಕೆ. ಸೊ ಯೂಶ್ವಲಿ ವಿಡಿಯೋದಲ್ಲಿ ಎಲ್ಲ ಹೆಚ್ಚಿಟ್ಟೆ ತೋರಿಸ್ತಾ ಇರ್ತೀವಿ ನಿಮಗೆ, ಬಟ್ ಈ ವಿಡಿಯೋ ಅಲ್ಲಿ ಹೆಚ್ಕೊಂಡು ಹೇಗೆ ಕೆಲಸ ಮಾಡ್ತೀವಿ ಅಂತ ನೋಡಿ. ನಮ್ಮಮ್ಮ ನಲ್ಲಿ ಆನ್ ಮಾಡಿಬಿಟ್ರು, ಅವ್ರ ಹತ್ರನೂ ಮೈಕ್ ಇದೆ ಅಂತ ಮರ್ತಿ ನಲ್ಲಿ ಆನ್ ಮಾಡಿಬಿಟ್ರು. ಕೆಲಸ ನಡೀತಿದೆಯಲ್ಲ, ಕೆಲಸ ನಡೀತಿದೆ, ಅದಕ್ಕೆ ಹೇಳೋದು ರಾ ವಿಡಿಯೋ ಅಂತ. ಬನ್ನಿ. ಮನೇಲಿ ಏನಂತ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತೀವಲ್ಲಮ್ಮ, ಸೊ ಎಲ್ಲ ಬೇಗ ಬೇಗ ಆಗ್ಬಿಡುತ್ತೆ. ಅಂದ್ರೆ ನಮ್ಮಪ್ಪ, ನಮ್ಮಮ್ಮ, ನಾನು, ನಮ್ಮ ಅಜ್ಜಿ, ಸೊ ಎಲ್ಲರೂ ಚೂರು ಕೆಲಸ ಮಾಡೋದ್ರಿಂದ ಬೇಗ ಆಗುತ್ತೆ. ನಿಮ್ಮ ಮನೇಲೂ ಅದೇ ಮಾಡಿ, ಚೂರು ಎಲ್ಲರೂ ಕೆಲಸ ಮಾಡಿ, ಹೆಲ್ಪ್ ಮಾಡಿ. ಎಲ್ಲರಿಗೂ ಬೇಗ ಕೆಲಸ ಮುಗಿಸ್ಕೊಂಡು ಹಬ್ಬದ ಊಟ ಎಂಜಾಯ್ ಮಾಡ್ಬೋದು. ಚಿತ್ರಾನ್ನ ಮಾಡೋಕ್ಕೆ ಅನ್ನ ಫಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿತ್ರಾನ್ನ ಮಾಡೋಕ್ಕೆ ಅನ್ನನ ಹಾಕಿಬಿಡೋಣ ಸ್ವಲ್ಪ. ನಮ್ಮಮ್ಮ ಅನ್ನನ ಆರಕ್ಕೆ ಬಿಡ್ತಾ ಇದ್ದಾರೆ, ಏನಕ್ಕಂದ್ರೆ ಅವಾಗಲೇ ಚೆನ್ನಾಗಿರೋದಲ್ಲಮ್ಮ. ಉದ್ರಾಗಿದ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಕ್ಯುಕಂಬರ್ ಚಿಕ್ಕದಾಗಿ ಹೆಚ್ಚಲ್ಲ ನೀನು, ಸಣ್ಣ ಹೆಚ್ಚಬೇಕು ಕುಕ್ಕುಂಬರು. ಸಾಕಾ? 1 ಸ್ಪೂನ್ ಕೋಸಂಬರಿಗೆ ಎಣ್ಣೆ, 1 ಸ್ಪೂನ್ ಸಾಕು. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಹಾಕೋದು ಮರಿಬೇಡಿ. ಯಾವತ್ತೂ ಕೋಸಂಬರಿ ಉದ್ದಿನಬೇಳೆ ಹಾಕಿದ್ರೇ ಘಮ. ಕೆಲವ್ರು ಹಾಕಲ್ಲ, ಕಡಲೆಬೇಳೆ ಹಾಕಬೇಡಿ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸು, 2 ಹಸಿಮೆಣಸು ಹಾಕೊಳ್ಳಿ. ಸ್ವಲ್ಪ ಇಂಗು, ಯಾಕಂದರೆ ಹೆಸರುಬೇಳೆ ಇರುತ್ತಲ್ಲ, ಗ್ಯಾಸ್ ಆಗಬಾರ್ದು ನೋಡಿ, ಅದಕ್ಕೆ. ಈಗ ಇದಕ್ಕೆ ನೆನೆಸಿಟ್ಟಿರೋ ಹೆಸರುಬೇಳೆ ಚೆನ್ನಾಗಿ ಹಿಂಡಿ ಹಾಕಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಜಾಸ್ತಿನೇ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ನಾನು ಫಸ್ಟೇ ತೊಳೆದು ಡ್ರೈ ಮಾಡಿ ಆಮೇಲೆ ಇಟ್ಕೊಂಡಿರ್ತೀನಿ, ಈಸಿ ಆಗಲಿ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು ಹಾಕಿ, ಸೌತೆಕಾಯಿ ಹಾಕಿ ಅಲ್ಲಮ್ಮ. ಉಪ್ಪಿಗ್ಲೇ ಹಾಕಬಾರ್ದು. ಉಪ್ಪು ಮತ್ತು ಲಿಂಬೆಹಣ್ಣು ಇದೆಯಲ್ಲ, ನೀವು ಇನ್ನೇನು ಊಟ ಮಾಡ್ತೀರಾ ಅಂದಾಗ ಹಾಕೊಳ್ಳಿ. ಅದು ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಜನಕ್ಕೆ ಮಾತ್ರ ಕಲಿಸ್ಬೇಕು, ಸಪ್ರೇಟಾಗಿ ತೆಗೆದು. ಸೊ ಒಂದು ಐಟಮ್ ರೆಡಿನಾ? ಚಿತ್ರಾನ್ನಕ್ಕೆ ರೆಡಿ ಮಾಡ್ತೀನಿ. ಆ್ಯಕ್ಚುಲಿ ಈ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಒಂಥರ ಸ್ಪೆಷಲ್ ಆಗಿ ನನ್ನ ಹಬ್ಬದಲ್ಲಿ ಮಾಡೋವಂಥದ್ದು. ನನ್ನ ಫೇವ್ರೆಟ್ ಚಿತ್ರಾನ್ನ. ಇದು ನಮ್ಮಮ್ಮ ಯಾವಾಗಲೂ ಮಾಡ್ಕೊಡಲ್ಲ ನನಗೆ, ಇದು ಹಬ್ಬಕ್ಕೆ ಮಾತ್ರ ಮಾಡೋದು. ಹಬ್ಬಕ್ಕೆ ಮಾತ್ರ. ಇದು ಕಾಳುಗೊಜ್ಜು ಜೊತೆನೂ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಹಾಗೇನು ಮಕ್ಕಳಿಗೆ ನಿಮಗೆ ಟಿಫನ್ ಬಾಕ್ಸಿಗೆ ಹಾಕೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಲ್ಲ. ಬನ್ನಿ, ಇಲ್ಲಿ ನಾನು ನೆನ್ನೆನೆ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಈ ಥರ ಮಾಡಿ ಇಟ್ಕೊಳ್ಳಿ, ಹಿಂದಿನ ದಿವಸನೇ ಗೊಜ್ಜು ಮಾಡಿ ಇಟ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಡಲೆಬೇಳೆ ಹಾಕಿ, ಹಸಿಮೆಣಸು, ಕರ್ಬೇವಿನ ಸೊಪ್ಪು 2 ಹಾಕ್ತೀನಿ. ಈಗ ಈ ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕು ಅನ್ನಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಯಾವತ್ತೂ ಚಿತ್ರಾನ್ನಕ್ಕೆ ತುಂಬ ಅರಿಶಿನ ಮಾಡ್ಕೋಬೇಡಿ, ಲೈಟಾಗಿರಬೇಕು ಅರಿಶಿನ. ಹಿಂಗೆ ಸ್ವಲ್ಪ ಹಬ್ಬದ ಅಡುಗೆಯಲ್ಲಿ ಸ್ವಲ್ಪ ಉಪಯೋಗಿಸಿ, ಏನಕ್ಕಂದರೆ ವಾಯು ಆಗದೆ ಇರಲಿ ಅಂತ. ಈ ಥರ ಆಗಿರುತ್ತೆ. ಈಗ ನಾವು ಅನ್ನಕ್ಕೆ ಕಲ್ಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಪೊಟ್ಯಾಟೊ ಮತ್ತು ಬದನೆಕಾಯಿ ಅಲ್ವಾ ಅದು ಹೆಚ್ಚಿಟ್ಟಿದ್ದೀನಿ. ಇದು ಚಿತ್ರಾನ್ನಕ್ಕೆ ಒಂದು ಲಿಂಬೆಹಣ್ಣು ಹಚ್ಚಿದೆ. ಇದು ಚಿತ್ರಾನ್ನಕ್ಕೆ ಕೊಬ್ಬರಿನೂ ಲಿಂಬೆಹಣ್ಣು, ಆಯಿತಾ? ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಆಮೇಲೆ ಹಾಕಿಬಿಟ್ರೆ ರೆಡಿ, ಡನ್. ನಮ್ಮ ಮನೆ ಪೂಜೆನೂ ಆಗಿದೆ, ಯುಗಾದಿ ಸ್ಪೆಷಲ್. ನಮ್ಮಮ್ಮ ಬೇಗ ಪೂಜೆನೂ ಮಾಡಾಗಿದೆ, ನೈವೇದ್ಯ ಇಟ್ಟಾಗಿದೆ, ಬಾಗಿಲಿಗೆ ತೋರಣ ಹಾಕಾಗಿದೆ.
ರಂಗೋಲಿ ಹಾಕಾಗಿದೆ. ಸೊ ನಿಮ್ಮನೆ ಪೂಜೆ ಹೆಂಗಿತ್ತು ಅಂತ ಕಾಮೆಂಟ್ಸಲ್ಲಿ ಹೇಳಿ, ಓಕೆನಾ? ನೆಕ್ಸ್ಟ್ ಇವಾಗ ನಾವು ಕಾಳು ಗೊಜ್ಜು ಮಾಡ್ಕೊಬಿಡೋಣ. ಓಕೆ, ಗೊಜ್ಜಿಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಣ್ಣು ಹೆಚ್ಚೋಣ. ಉದ್ದುದ್ದ ಹೆಚ್ಚಬೇಕಂತೆ, ಓಕೆನಾ? ಬದನೆಕಾಯಿ, ಆಲೂಗೆಡ್ಡೆ, ಹಸಿ ಬಟಾಣಿ. ನೀವು ಕಡಲೆಕಾಳು ಇರುತ್ತಲ್ಲ ಅದು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಇದಿತ್ತು ಅಂತ ಹಾಕ್ತಾ ಇದ್ದೆ. ಕಡಲೆಕಾಳು ಚೆನ್ನಾಗಿರುತ್ತೆ. ಓಕೆ, ಈರುಳ್ಳಿ ಟೊಮೆಟೊ ಹೆಚ್ಚಾಗಿದೆ. ಬನ್ನಿ ಇವಾಗ ಪಲ್ಯ. ಎಣ್ಣೆ ಕಾಯ್ತಾ ಇದೆ, ಈರುಳ್ಳಿ ಹಾಕೋಣ. ಸೊ ನೀವು ನೋಡ್ತಾ ಇರಿ ನಮ್ಮಮ್ಮ ಎಷ್ಟು ಫಾಸ್ಟಾಗಿ ಅಡುಗೆ ಮಾಡ್ಬಿಡ್ತಾರೆ ಅಂತ. ನಾವು ಅಡುಗೆ ಮನೆಗೆ ಬಂದಿದ್ದು 10:45, ಇವಾಗ 11 ಗಂಟೆ. ಆಲ್ರೆಡಿ ನಮ್ಮ ಹತ್ರ 2 ಏನು ಇತ್ತು ಅದು ಆಗಿದೆ. ಒಂದು ಕೋಸಂಬರಿ, ಇನ್ನೊಂದು ಚಿತ್ರಾನ್ನ, ಹೋಳಿಗೆ ನೆನೆನೆ ಮಾಡಿಟ್ಟಿದ್ವಿ. ಇವಾಗ ಸಾಗ್ ಮಾಡ್ತಾ ಇದ್ದಾರೆ ಅಲ್ವಮ್ಮ? ಸಾರಲ್ಲ, ಸಾಗ್ ಅಂದಿದ್ದು. ಕಾಳು ಗೊಜ್ಜು ಗೈಸ್. ಕೊಬ್ಬರಿ ತುರಿತಾ ಇದ್ದಾರೆ ನಮ್ಮಮ್ಮ. ಈಗ ಟೊಮೆಟೊ ಹಾಕ್ತೀನಿ. ಕಾಳು ಗೊಜ್ಜಿಗೆ ನಮ್ಮಮ್ಮ ಕ್ಯಾಪ್ಸಿಕಮ್ ಹೆಚ್ಚ್ತಾ ಇದ್ದಾರೆ. ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಮಸಾಲೆ ತಕೊಂಡ್ಬಿಡ್ತೀನಿ ಕಾಳು ಗೊಜ್ಜಿಗೆ. ಈರುಳ್ಳಿ ಮತ್ತೆ ಹುರಿದಿರೋದನ್ನ ಅರ್ಧ. ಈ ತರಕಾರಿನ ಬಾಣ್ಲಿಗೆ ಹಾಕ್ತೀನಿ. ಇದರಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ನ ಸ್ವಲ್ಪ 1-2 ನಿಮಿಷ ಹಿಂಗನ್ನಿ ತರಕಾರಿನ ಹಾಕಿ. ಆಲೂಗಡ್ಡೆ, ಬದನೆಕಾಯಿ, ಬಟಾಣಿ. ಇನ್ನು ನಿಮ್ಗೆ ಏನಾದ್ರು ಬೇಕಂದ್ರೆ ಹಾಕೋಬಹುದು. ಬೀನ್ಸು, ಸಿಮ್ಮೆ ಬದನೆಕಾಯಿನೋ. ಬಟ್ ಇಷ್ಟೇ ಸಾಕು, ಇಷ್ಟು ಸಾಕು, ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಉಪ್ಪನ್ನ ಹಾಕ್ತಾ ಇದ್ದೀನಿ. ನಾವು ಅಲ್ಲಿ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ತುಂಬ ಬೇಡ, ಸ್ವಲ್ಪ ಹಾಕಿ. ಒಂದು ಏಲಕ್ಕಿ, ಚಕ್ಕೆ 2 ತುಂಡು, 4-5 ಲವಂಗ, ಒಂದು ಸ್ವಲ್ಪ ಗಸಗಸೆ ನಾನು ಹುರಿದಿಟ್ಕೊಂಡಿರ್ತೀನಿ, 1 ಸ್ಪೂನು ಧನಿಯಾ, ಖಾರದ ಪುಡಿ, 1.5 ಸ್ಪೂನು ಖಾರದ ಪುಡಿ. ಕಾಳು ಗೊಜ್ಜಿಗೆ ಮಸಾಲೆ ರೆಡಿ. ಕಾಳು ಗೊಜ್ಜು ರೆಡಿ. ಮಸಾಲೆ ರೆಡಿ ಇದೆ. ಈಗ ನೀರಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಈಗ ಇದಿಷ್ಟು ನೀರು ಹಾಕಿದ್ದೀನಿ ನೋಡಿ, ಇದಿಷ್ಟು ಮಾಡಿ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಹೋಳಿಗೆ ಸಾರು, ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ನೋಡಿ. ಇಲ್ಲಿ ಕಟ್ಟು ನೆನ್ನೆ ತೆಗೆದಿಟ್ಟಿರೋದು, 1 ಪಾವು ಕಟ್ ಅಂತಾನೆ ಹೇಳೋದು ಅದಕ್ಕೆ, ಆಯ್ತಾ? 1 ಪಾವು ಬೇಳೆ ಕಟ್ಟನ್ನ ತೆಗೆದಿಟ್ಕೊಂಡಿರೋದು. ಇದಕ್ಕೆ ನೀವು ಹೇಳಿ 1 ಉಂಡೆ ನೆನ್ನೆ ಹೂರ್ಣ ಇತ್ತಲ್ಲ, ಅದು 1 ಉಂಡೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದಕ್ಕೆ. ಈಗ ನೋಡಿ, ಈ ಟಮಾಟೆ ಹಣ್ಣು ಸಣ್ಣಗೆ ಹೆಚ್ಕೊಂಡಿರೋದು ಹಾಕ್ತೀನಿ ಈ ಕಟ್ಟಿಗೆನೆ. ಅರ್ಧ ಸ್ಪೂನು ಕಾಳುಮೆಣಸು ತಗೋತಾ ಇದ್ದೀನಿ, ಒಂದು ಸ್ವಲ್ಪ ಮೆಂತೆ, ಫುಲ್ಲು 1 ಸ್ಪೂನನ್ನು ನಾನು ಜೀರಿಗೆ ತಗೊಂಡು. ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಇದೆಯಲ್ಲ, ತುಂಬ ಹಾಕಬೇಕು. ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಇದು ರುಬ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಮಿಕ್ಸಿ ಹಾಕಿ ಈರುಳ್ಳಿ. ನಮ್ಮಮ್ಮ ಎಲ್ಲ ತೊಳೆದು ಎಷ್ಟು ನೀಟಾಗಿ ಡಬ್ಬಿಯಲ್ಲಿ ಇಟ್ಟಿರ್ತಾರೆ ಅಂದರೆ ಅಡುಗೆ ಮಾಡೋರಿಗೆ ಕಷ್ಟನೇ ಆಗಲ್ಲ. ಇಲ್ಲಿ ನೋಡಿ, ಎಲ್ಲ ತೆಗ್ದು ಸೋಸ್ಬಿಟ್ಟು ಇಟ್ಟಿರ್ತಾರೆ. ಈರುಳ್ಳಿ ಹುರ್ಕೊಂಡಿದ್ದೀನಿ, ಅದನ್ನು ಹಾಕಿ. ಈಗ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಕಾಯಿ ತುರಿ, ಧನಿಯಾ ನೀವು ಬೀಜ ಬೇಕಾದ್ರೆ ಹುರಿದ್ಬಿಟ್ಟು ಹಾಕೊಳ್ಳಿ. ನಾವು ಮನೇಲೆ ಮಾಡಿರೋದು ಪುಡಿ ಇದೆ, ಹಾಗಾಗಿ 2 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ವಾ, 2 ಸ್ಪೂನ್ ಹಾಕಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಮಸಾಲೆ ಹಾಕೋಣ. ಸಾರಿಗೆ ರುಬ್ಕೊಂಡಿರೋದು ಎಲ್ಲ ಹುರ್ಕೊಂಡೇ ಇರ್ತೀವಲ್ಲ. ಹುಣಸೆ ಹಣ್ಣಿನ ರಸ,
ಈಗ ಉಪ್ಪು ಹಾಕ್ತಾ ಇದ್ದೀರಾ? ಉಪ್ಪು ಹಾಕ್ತಾ ಇದ್ದೀನಿ ಈಗ. ಇದು ನಮ್ಮ ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಇದು 1 ಸ್ಪೂನ್ ಹಾಕ್ತೀನಿ. ಇದು 1 ಸ್ಪೂನ್ ಹಾಕಿರ್ತೀನಿ. ಸಾಸಿವೆ, ಜೀರಿಗೆ ಹಂಗೆ ಜಜ್ಜಿಬಿಟ್ಟು ಹಾಕಿ, ಇಲ್ಲಾಂದ್ರೆ ಹಾರುತ್ತೆ. ಕರಿಬೇವು, ಇಂಗು. ನಮ್ಮ ಒಬ್ಬಟ್ಟು ಸಾರು ನೋಡು, ಹತ್ತಿರದಿಂದ ತೋರಿಸು. ನೋಡಿ ಈ ಥರ ಹೂರ್ಣ ಯಾವತ್ತೂ ಒಂದಿಷ್ಟು ದೊಡ್ಡದು ಹೂರ್ಣ ಹಾಕೋದನ್ನು ಮರಿಬೇಡಿ, ಯಾಕಂದರೆ ಸ್ವೀಟ್ ಇಲ್ಲ ಅಂದರೆ ಆಗಲ್ಲ. ಹುಳಿ ಮತ್ತು ಸ್ವೀಟು ಖಾರ ಎಲ್ಲ ಸಮ ಇರಬೇಕು. ಕಾಳುಗೊಜ್ಜು ರೆಡಿ ಇದೆ. ಓಕೆ, ವಡೆಗೆ ರೆಡಿ ಮಾಡೋಣ. ಓಕೆ, ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ, 1.5 ಪಾವ್ ನೆನೆಸಿಟ್ಕೊಂಡಿದ್ದೀನಿ. ಅದು ಹುಬ್ಳಿಕ್ಕೆ ಏನು ಬೇಕು ಅಂತ ಹೇಳ್ತೀನಿ. ಹಸಿಮೆಣಸು, ಚಕ್ಕೆ ತಗೊಳ್ಳಿ, ಶುಂಠಿ, 1 ಸ್ಪೂನ್ ಜೀರಿಗೆ, ಕರಿಬೇವಿನ ತೆರಿಯಾಗಿ ರುಬ್ಕೊಳ್ಳಿ. ಒಂದರಲ್ಲಿ 4 ಭಾಗ ಆಗಂಗೆ ಈ ಥರ ಬರಬೇಕು ವಡೆ. ಓಕೆ, ಕಡೆ ಕೊತ್ತಂಬರಿ ಸೊಪ್ಪು ಇಲ್ಲಿದೆ, ಸಬ್ಬಸಿಗೆ ಸೊಪ್ಪು ಇಲ್ಲಿದೆ. ಕೊತ್ತಂಬರಿ ಸಬ್ಬಸಿಗೆ ಇದು ಅವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು. ಈ ಪೇಸ್ಟ್ ಇತ್ತಲ್ಲ, ಶುಂಠಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಅದರದ್ದು. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಉಪ್ಪು ಹಾಕ್ತಾ ಇದ್ದೀವಿ. ಮಾಡೋ ಟೈಮಿಗೆ ಹಾಕಿ, ವಡೆ ಮಾಡ್ತಾ ಇದ್ದೀರಾ ಅಂದಾಗ ಹಾಕಿ, ಬಟ್ ನಾನೀಗ ಮಾಡ್ತಾ ಇದ್ದೀನಿ, ಹಾಕೋತೀನಿ. ಹಪ್ಪಳ ಕರಿಯಂಗಿದ್ರೆ ವಡೆ ಮಾಡೋಕ್ಕಿಂತ ಮೊದಲೇ ಕರ್ಕೊಳ್ಳಿ, ಯಾಕಂದರೆ ವಡೆ ಮಾಡಾದ್ಮೇಲೆ ಹಪ್ಪಳ ಹಾಕಕ್ಕೆ ಹೋದ್ರೆ ಎಷ್ಟೊತ್ತಾದರೂ ಆಗೋದೇ ಇಲ್ಲ. ನೋಡಿ ನಮ್ಮ ಸಾರು ಕುದ್ದಾಗಿದೆ. ಸೊ ಸಾರು ರೆಡಿ. ಇವಾಗ ಇಲ್ಲಿ ವಡೆ ಮಾಡೋಣ. ಎಣ್ಣೆ ಇಟ್ಕೊಂಡಿದೀವಿ. ಸೊ ಇವಾಗ ವಡೆ ಬಿಡ್ತಾ ಇದ್ದಾರೆ. ಇದು ಫೈನಲ್. ಇದು ಚಿತ್ರಾನ್ನನ ಕಲಿಸುವ ಸಮಯ ಆಯಿತಾ. ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಅನ್ನಕ್ಕೆ ಹಾಕಿರ್ತೀನಿ. ಈಗ ಲಿಂಬೆಹಣ್ಣು ಹಿಂಡ್ತೀನಿ. ಬೀಜ ತಕ್ಕೊಂಡು ಲಿಂಬೆಹಣ್ಣು ಹಿಂಡಿ, ಕೊಬ್ಬರಿ. ಇದಕ್ಕೆ ಲಿಂಬೆಹಣ್ಣು ಬದಲು ಮಾವಿನಕಾಯಿ ಇದ್ರೆ ಹಾಕೊಳ್ತಾರೆ ಯುಗಾದಿಯಲ್ಲಿ ಮಾವಿನಕಾಯಿ ಚಿತ್ರಾನ್ನ. ನನಗೆ ಮಾವಿನಕಾಯಿ ಸಿಗ್ಲಿಲ್ಲ, ಹಾಗಾಗಿ ಲಿಂಬೆಹಣ್ಣು ಹಾಕೋ. ವಡೆ ಒಂದೇ ಆಗ್ತಾ ಇದೆ. ಅಂಡ್ ನಾವು ಎಷ್ಟೊತ್ತಿಗೆ ಬಂದಿದ್ವಿ? 10:15 ಅಡುಗೆ ಮುಕ್ಕಾಲಿಗೆ. ಇವಾಗ 12 ಗಂಟೆ, 12:10. ಸೊ 1.5 ಗಂಟೆ ಅಲ್ಲ, 1.5 ಗಂಟೆಯಲ್ಲಿ ಎಲ್ಲ ಅಡುಗೆ ಮುಗೀತು. ನಮ್ಮಮ್ಮ ಹೆಂಗೆ ಅಂದರೆ, ಅಡುಗೆ ಮಾಡಿದಾರಂದ್ರೆ ಗಲೀಜಾಗಿದೆ ಅನ್ನೋ ಕಾಣಿಸ್ಬಾರ್ದು, ಅಡುಗೆ ಮಾಡಿದಾರ ಅನ್ನೋದೇ ಗೊತ್ತಾಗ್ಬಾರ್ದು, ಅಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ. ನಿಮಗೆ ತೋರಿಸ್ತೀನಿ ನಾನು. ನೀವೆಲ್ಲರೂ ಅಂತೀರಾ ನಿಮ್ಮ ಮನೆ ಇಷ್ಟು ಕ್ಲೀನಾಗಿ ಇರುತ್ತಲ್ಲ ಅಂತ. ಇದ್ರ ಎಲ್ಲ ಕಾರಣನೇ ನಮ್ಮಮ್ಮ. ನಾ ಅಡುಗೆ ಮಾಡ್ತಾನೆ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಅಡುಗೆ ಮಾಡ್ತಾನೆ ಕ್ಲೀನಿಂಗ್ ಮಾಡಿಬಿಡ್ತಾರೆ. ನಾನು ನಿಮಗೆ ಹಾಲ್ ತೋರಿಸ್ತೀನಿ ತಡ್ರಿ. ಸೊ ನೀಟಾಗಿ ಎಲ್ಲ ಕ್ಲೀನಾಗಿ ಇಟ್ಟು ಪೂಜೆ ಮಾಡಿ ಅಡುಗೆ ಮಾಡ್ತಾರೆ. ಸೊ ನೋಡಿ ನಮ್ಮಮ್ಮ ಕ್ಯೂಟಿ. ಸೊ ಗೈಸ್, ನಮ್ಮ ಮನೇಲಿ ಎಲ್ಲ ಅಡುಗೆ ರೆಡಿ ಇದೆ. ತೋರಿಸ್ತೀನಿ ಏನೇನಾಗಿದೆ ಅಂತ. ಒಬ್ಬಿಟ್ಟು ಸಾರು, ಅನ್ನ, ಪಲ್ಯ, ಚಿತ್ರಾನ್ನ, ವಡೆ, ಒಬ್ಬಿಟ್ಟು, ಹಪ್ಪಳ, ಕೋಸಂಬರಿ ಆ್ಯಂಡ್ ತುಪ್ಪ. ವಾ, ಯಾರು ಎಕ್ಸೈಟೆಡ್ ಆಗಿದ್ದೀರಾ ತಿನ್ನೋಕ್ಕೆ? ನಾನಂತೂ ಇದ್ದೀನಿ. ಬಾಳೆ ಎಲೆ ರೆಡಿ ಇದೆ. ಊಟ ಮಾಡೋಣ ಇವಾಗ. ಫಸ್ಟು ಚಿತ್ರಾನ್ನ ಇಂದ ಸ್ಟಾರ್ಟ್ ಮಾಡ್ತೀನಿ, ಏನಕ್ಕಂದ್ರೆ ನಂಗೆ ಚಿತ್ರಾನ್ನ ತುಂಬ ಇಷ್ಟ. ಸಖತ್ತಾಗಿದೆ. ಪಲ್ಯ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ವಡೆ ಫಸ್ಟ್ ಕ್ಲಾಸ್. ಹೋಳಿಗೆ ಖಾರ ಎಲ್ಲ ತಿಂದಾದ್ಮೇಲೆ ಸ್ವೀಟ್ ತಿನ್ಬೇಕು, ಅಥವಾ ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ಬೇಕಾ? ಹೆಂಗಾದ್ರೆ ನಿಮ್ಮ ಇಷ್ಟ. ಇವಾಗ ಕೋಸಂಬರಿ. ಫಸ್ಟ್ ಸ್ವೀಟ್ ತಿಂದು ಎಲ್ಲ ತಿನ್ಬೇಕು, ಹಬ್ಬ ಅಲ್ವಾ. ಸೊ ಇವಾಗ ಹೋಳಿಗೆ ತಿನ್ನೋಣ. ಓಕೆ, ನೆನ್ನೆ ರಿವ್ಯೂ ಮಾಡಿದಿರಲಿಲ್ಲ ವಿಡಿಯೋದಲ್ಲಿ.
ಇವಾಗ ಮಾಡ್ತಾ ಇದ್ದೀನಿ. ಸ್ವೀಟ್ ಎಲ್ಲ ಹೇಗಿದೆ ಅದೇ ಪರ್ಫೆಕ್ಟ್. ಪರ್ಫೆಕ್ಟ್ ಸ್ವೀಟ್ ಇದೆ, ಸಾಫ್ಟ್ ಆಗಿದೆ ಮಾತ್ರ ಹೋಳಿಗೆ. ಟೇಸ್ಟ್ ಅಂತೂ ನಾನು ಎಲ್ಲೂ ತಿಂದಿಲ್ಲ ನಮ್ಮಮ್ಮ ಮಾಡೋ ಥರ ಹೋಳಿಗೆ. ಬಿಕಾಸ್ ಆಚೆ ಕಡೆ ಅಥವಾ ಬೇರೆಯವ್ರು ಮಾಡೋ ಹೋಳಿಗೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ನಮ್ಮಮ್ಮ ಮಾಡೋದಂತೂ ಸಖತ್ತಾಗಿರುತ್ತೆ. ಎಲ್ಲರಿಗೂ ಅವ್ರವ್ರ ಅಮ್ಮ ಮಾಡೋದೇ ಇಷ್ಟ. ಎಲ್ಲರಿಗೂ ಅಮ್ಮ ಮಾಡಿದೆ ಇಷ್ಟ. ಅದೇನಂತ ಗೊತ್ತಿಲ್ಲ, ಎಲ್ಲಾ ಮಕ್ಕಳಿಗೂ ಅಷ್ಟೇನೆ ಅವ್ರವ್ರ ಅಮ್ಮ ಅನ್ನ ಮಾಡೋದೇ. ಸಾರು, ಹೋಳಿಗೆ ಸಾರು, ಹಬ್ಬದ ಊಟ ಹಬ್ಬದಲ್ಲೇ ಮಾಡ್ಬೇಕು ಗೈಸ್, ಬೇರೆ ದಿನ ಮಾಡ್ಬಾರ್ದು. ಏನಕ್ಕಂದ್ರೆ ಅದ್ರ ರುಚಿ ಅದೇ ದಿನ ಗೊತ್ತಾಗತ್ತೆ ನಮ್ಗೆ. ಸೊ ನಾನು ಎಂಜಾಯ್ ಮಾಡ್ತೀನಿ, ನೀವು ಹಬ್ಬದ ಊಟ ಎಂಜಾಯ್ ಮಾಡಿದ್ರ ಅಂತ ಕಾಮೆಂಟ್ಸ್ ಹಾಕಿ ನನಗೆ. ಓಕೆನಾ? ಬಾಯ್.